ನಮಸ್ಕಾರ ಸ್ನೇಹಿತರೆ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಿಳಿ ಸೀರೆ ಉಟ್ಟುಕೊಂಡು ಕೀರ್ತಿ ಚಕ್ರ ಪಡೆಯುತ್ತಿರುವ ವಿಡಿಯೋವೊಂದು ವೈರಲ್ ಆಗುತ್ತಿದೆ. ಆಕೆಯನ್ನು ನೋಡಿದವರೆಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಪತಿಯನ್ನು ಕಳೆದುಕೊಂಡಿದ್ದಾಳೆ ಪಾಪ ಎನ್ನುತ್ತಿದ್ದಾರೆ. ಅಷ್ಟಕ್ಕೂ ಆ ಯುವತಿ ಯಾರು, ಅವರ ಪತಿ ಹೇಗೆ ವೀರಮರಣ ಹೊಂದಿದರು ಎಂದು ನೋಡೋಣ ಬನ್ನಿ. ಇನ್ನೂ ಯಾರ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಪ್ಯಾಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ವೀರಮರಣ ಹೊಂದಿದ ಯೋಧನ ಹೆಂಡತಿಯ ಹೆಸರು ಸ್ಮೃತಿ ಸಿಂಗ್ ಮತ್ತು ಯೋಧನ ಹೆಸರು ಅನ್ಸುಮನ್ ಸಿಂಗ್. ಈ ಅನ್ಸುಮನ್ ಸಿಂಗ್ ಯಾರು, ಕೀರ್ತಿ ಚಕ್ರ ಪಡೆಯೋದಕ್ಕೆ ಕಾರಣವೇನು ಎಂದು ತಿಳಿಯೋಣ ಬನ್ನಿ. ಅನ್ಸುಮನ್ ಸಿಂಗ್ ಸೇನೆಯ ವೈದ್ಯಕೀಯ ದಳದ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. 2023 ಜುಲೈನಲ್ಲಿ ನಸುಕಿನ 3 ಸುಮಾರಿಗೆ ಸಿಯಾಜ್ನಲ್ಲಿ ಆರ್ಮಿ ಬಂಕರ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿಕೊಂಡಿತ್ತು. ಅದರ ಪರಿಣಾಮ ಸಾಕಷ್ಟು ಬಂಕರ್ಗಳು ಸುಟ್ಟು ಕರಕಲು ಆದವು. ಇದೇ ವೇಳೆ ಸೇನೆಯಲ್ಲಿದ್ದ ಅನ್ಸುಮನ್ ಸಿಂಗ್ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತನ್ನ ಸ್ನೇಹಿತರನ್ನ ರಕ್ಷಣೆ ಮಾಡುವುದಕ್ಕೆ ಮುಂದಾದರು. ಅಲ್ಲಿ ಬದುಕಲು ಬೇಕಾದ ಅಗತ್ಯ ವೈದ್ಯಕೀಯ ವಸ್ತುಗಳನ್ನು ರಕ್ಷಿಸಿದರು. ಆದರೆ ಅಷ್ಟರಲ್ಲಿ ಅವರು ತೀವ್ರವಾಗಿ ಬೆಂಕಿಯಲ್ಲಿ ಗಾಯಗೊಂಡಿದ್ದರು. ಅವರ ಜೊತೆ ಇನ್ನೂ 3 ಜನ ತೀವ್ರವಾಗಿ ಗಾಯಗೊಂಡಿದ್ದರು. ತಕ್ಷಣ ಎಲ್ಲರನ್ನು ಏರಿ ಮಾಡಲಾಗಿತ್ತು. ಎಲ್ಲರ ಪ್ರಾಣ ಉಳಿಸುತ್ತೆ ಅನ್ಸುಮನ್ ಸಿಂಗ್ ಬದುಕಿ ಬರಲೆಂದು ಎಲ್ಲರ ಆಶಯವಾಗಿತ್ತು. ಆದರೆ ವಿಧಿ ತನ್ನ ಆಟ ಮುಗಿಸಿದ್ದ. ಚಿಕಿತ್ಸೆ ಫಲಕಾರಿಯಾಗದೆ ಅನ್ಸುಮನ್ ಸಿಂಗ್ ವೀರಮರಣ ಹೊಂದಿದರು. ಆ ವೀರ ಯೋಧನಿಗೆ ಮರಣೋತ್ತರ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಇದನ್ನು ಪಡೆಯೋದಕ್ಕೆ ಅನ್ಸುಮನ್ ಸಿಂಗ್ ರವರ ತಾಯಿ ಮಂಜು ಸಿಂಗ್ ಹಾಗೂ ಪತ್ನಿ ಸ್ಮೃತಿ ಸಿಂಗ್ ಬಂದಿದ್ದರು. ಕೀರ್ತಿ ಚಕ್ರ ಪಡೆಯುವಾಗ ಸ್ಮೃತಿ ಸಿಂಗ್ ರವರ ಕಣ್ಣು ತುಂಬಿ ಬಂದಿದ್ದವು. ಇಂತಹ ಒಂದು ದೃಶ್ಯಕ್ಕೆ ರಾಷ್ಟ್ರಪತಿ ಭವನ ಹಿಂದೆಂದೂ ಸಾಕ್ಷಿಯಾಗಿರಲಿಲ್ಲ ಅನ್ನಿಸುತ್ತೆ. ವೀರಮರಣ ಹೊಂದಿದ ಅನ್ಸುಮನ್ ಸಿಂಗ್ ರವರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.